ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಅನ್ಯ ದೇಶೀಯ ಪದಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಅನ್ಯ ದೇಶೀಯ ಪದಗಳು, ಅಧ್ಯಾಯ 10. ಮೊದಲನೇದಾಗಿ ಗ್ರೀಕ್ ಭಾಷೆಯಿಂದ ಬಂದಂತಹ ಪದಗಳನ್ನು ನೋಡೋಣ. ಗ್ರೀಕ್ ಮತ್ತು ರೋಮನ್ ಭಾಷೆಯಲ್ಲಿ ದಮ್ಮಡಿ, ದಮ್, ದಿನಾರ, ಗದ್ಯಾನ. ಪರ್ಷಿಯನ್ ಭಾಷೆಯಿಂದ ಬಂದಂಥ ಪದಗಳು ಅಬಕಾರಿ, ರಸ್ತೆ, ದವಾಖಾನೆ. ಪರ್ಷಿಯನ್ ಅಂದರೆ ಪಾರ್ಸಿ ಭಾಷೆಯಿಂದ. ಚೌಕಾಸಿ, ಜಮೀನು, ಅಜಮಾಯಿಸಿ. ಇನ್ನು ಅರಬ್ಬಿ ಭಾಷೆಯಿಂದ ಬಂದಿರೋದು ಅಮಾನತ್ತು, ಅಸಲು, ಇನಾಮು, ಕಾಯಿದೆ, ಗಲೀಜು, ತಕರಾರು. ಇನ್ನು ಪೋರ್ಚುಗೀಸ್ ಭಾಷೆಯಿಂದ ಬಂದಿದ್ದು ಮೇಜು, ತಂಬಾಕು, ಅನಾನಸು, ಸಾಬೂನು, ಆಸ್ಪತ್ರೆ, ಚೊಂಬು. ಇನ್ನು ಉರ್ದು ಭಾಷೆಯಿಂದ ಬಂದಿರೋದು ಕಿಮ್ಮತ್ತು, ತಾರೀಖು, ತಾಲೂಕು, ಅಹ್ವಾಲು, ಇಲಾಖೆ, ದರ್ಜೆ. ಹಿಂದೂಸ್ತಾನಿ ಭಾಷೆಯಿಂದ ಬಂದಿದ್ದು ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ. ಇನ್ನು ಇಂಗ್ಲೀಷ್ ಭಾಷೆಯಿಂದ ಬಂದಿದ್ದು ಬಸ್ಸು, ಕಾರು, ಕಾಲೇಜು, ನೈಟು, ಪೆನ್ನು, ಸ್ಯಾನಿಟರಿ. ಇವೆಲ್ಲ ಇಂಗ್ಲೀಷ್ ಭಾಷೆಯಿಂದ ಬಂದಂಥ ಅನ್ಯ ದೇಶೀಯ ಪದಗಳು. ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಪರ್ಷಿಯನ್ ಭಾಷೆ ಅಜಮಾಯಿಷಿ, ಆಮದು, ದಲ್ಲಾಳಿ, ಮಸಲತ್ತು, ದಿವಾನ, ಸರ್ಕಾರ. ಈ ರೀತಿ. ನೆಕ್ಸ್ಟ್ ಇದು ಅರಬ್ಬಿ ಭಾಷೆ, ತಕರಾರು, ತರಬೇತು, ನಕಲಿ. ಆಮೇಲೆ ಪೋರ್ಚುಗೀಸ್ ಭಾಷೆಯಿಂದ ಬಂದು ಚಾ, ಇಸ್ತ್ರಿ, ರಸೀದಿ. ಉರ್ದು ಭಾಷೆ ದರ್ಜೆ, ಬಂದೂಕು, ರುಜು, ಶುರು, ಶಾಮೀಲು, ದಾಖಲೆ, ಜುಲ್ಮಾನೆ. ಹಿಂದೂಸ್ತಾನಿ ದರ್ಬಾರು, ಕುರ್ಚಿ, ಕಾಗದ, ಹುಕುಂ. ಇಂಗ್ಲೀಷ್ ಭಾಷೆ ಸೋಪು, ಡಿಪ್ಲೊಮಾ, ಬ್ಲ್ಯಾಕ್ಔಟ್, ಡಾಕ್ಟರ್, ರೀಜೆಂಟ್. ಇವೆಲ್ಲ ಕೆಲವೊಂದಿಷ್ಟು ಅನ್ಯ ದೇಶೀಯ ಪದಗಳು.